SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬ್ರದರ್, ಟಾಕ್ಸಿಕ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಯಶ್ ಅವ್ರ ಅಭಿಮಾನಿಯಾಗಿ ಏನು ಹೇಳ್ತೀರಾ? ಎಷ್ಟು ಖುಷಿ ಇದೆ, ಯಾಕಂದರೆ KGF 2 ನಂತರ ಬರಲೇ ಇಲ್ಲ ಅವರು. ಯಾವ ಸಿನಿಮಾ ಟಾಕ್ಸಿಕ್ ಬರ್ತಾ ಇದೆ, ಎಲ್ಲ ಕಾಯ್ತಾ ಇದ್ದೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬ್ರೋ, ಜನವರಿ 8 ಅಂತ ಬಂದರೆ ನಮಗೆ ಬಿಗ್ಗೆಸ್ಟ್ ಹಬ್ಬ, ನ್ಯೂ ಇಯರ್ಗಿಂತ ದೊಡ್ಡ ಹಬ್ಬ ನಮಗೆ. ಎಂತಕ್ಕೆ ಅಂದರೆ ಇವಾಗ ನಿಮಗೆ ಕಿಯಾರಾ ಅದ್ವಾನಿ ಆಗ್ಬೋದು, ಆಮೇಲೆ ಉಮಾ ಕುರ್ಷಿ ಆಗ್ಬೋದು, ಕಿಲ್ ಲೇಡೀಸ್ ಪೋಸ್ಟರ್ಗಳನ್ನ ಬಿಟ್ಟರು ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರು ಜನವರಿ 8ಕ್ಕೆ ಬರ್ತಾರೆ ಬ್ರೋ. ಅವ್ರದ್ದು ಹೋದ ಸಲ ಬರ್ಡೇ ಪೀಕ್ ಅಂತ 1 ನಿಮಿಷ ವೀಡಿಯೋ ಅದೇ 200 ಮಿಲಿಯನ್ ಹೋಗಿತ್ತು. ಈ ಸಲ ಅವ್ರು ಬಂದರೆ ಸೋಷಿಯಲ್ ಮೀಡಿಯಾ ಹೆಂಗೆ ಬ್ಲಾಸ್ಟ್ ಆಗುತ್ತೆ, ನಮ್ಮ ಬಾಸ್ ಗ್ಯಾಂಗ್ಸ್ಟರ್ ಬಂದರೆ ಹೆಂಗೆ ಬ್ಲಾಸ್ಟ್ ಆಗುತ್ತೆ ಅಂತ ನೋಡೋಕೆ ಆಯ್ತಿದ್ದೀನಿ ಬ್ರೋ. ನೀವೆಲ್ಲ ನೋಡ್ತಾ ಇರಿ, ಈಗ ದರ್ಶನ್ ಅವರು ಬಂದರು, ಸುದೀಪ್ ಅವರು ಬಂದರು, ಈ ಕಡೆ ಶಿವಣ್ಣ ಅವರು ಬಂದರು, ರಾಜ್ಬಿ ಶೆಟ್ಟಿ ಅವರು, ಉಪೇಂದ್ರ ಎಲ್ಲರೂ ಬರ್ತಾ ಇದ್ದಾರೆ. ಬಟ್ ನಿಮ್ಮವ್ರು ಮಾತ್ರ ಬರ್ತಾ ಇಲ್ಲ, ಅದೊಂದು ಬೇಜಾರು ಇದೆಯಾ ನಿಮಗೆ? ಯಾಕೆ ಲೇಟ್ ಆಗ್ತಿರುವಂಥದ್ದು ಅಂತ? ಬ್ರೋ, ಇವಾಗ ಡಿಸೆಂಬರ್ ಅಂತ ಬಂದರೆ ನಮಗೆ ಎಲ್ಲ ಸಿನಿಮಾ ಪರಾಭಾಷೆ ಅವಳಿಗಳು, ಪರಾಭಾಷೆ ಸಿನಿಮಾ ಅನ್ನೋದೇ ಡಿಸೆಂಬರಲ್ಲಿ ಬಂದಿಲ್ಲ ಕರ್ನಾಟಕದಲ್ಲಿ. ಏನಕ್ಕೆ ನಮ್ಮ ಸ್ಟಾರ್ ಸಿನಿಮಾಗಳೇ ಅಷ್ಟಿತ್ತು. ಎಂತಕ್ಕಂದರೆ ಡಿಸೆಂಬರ್ ಕ್ರಿಸ್ಮಸ್ಸು ನಮ್ಮ ಕನ್ನಡಿಗರಿಗೆ ಗೆದ್ದಿರೋದು ಖುಷಿ ಆಯಿತು. ಡೆವಿಲ್ ಸಿನಿಮಾ ಇರ್ಬೋದು, ಆಮೇಲೆ ಕಿಚ್ಚ ಸುದೀಪ್ ಅವ್ರದ್ದು ಮಾರ್ಕ್ ಇರ್ಬೋದು, ಶಿವಣ್ಣ ಅವ್ರು 45 ಇರ್ಬೋದು, ಇವ್ರುಗಳು ಬಂದಿರೋದ್ರಿಂದ ಬೇರೆಯವ್ರು ಬರೋಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ ಗೊತ್ತಾ, ಅದು ಖುಷಿ ಆಯಿತು. ಇವಾಗ 4 ವರ್ಷದಿಂದ ಬ್ರೋ ಎಸ್19 ಅಂತ ಅಪ್ಡೇಟ್ ಕೇಳ್ಕೊಂಡೇ ಬಂದ್ಬಿಟ್ವಿ. ಇವಾಗ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಕೊಡ್ತಾ ಇರೋದು ನೋಡಿ ಬಾಸು, ಫುಲ್ ಫಿದಾ ಆಗ್ಬಿಟ್ಟಿದ್ದೀವಿ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಬಾಲಿವುಡ್ ಅವ್ರಿಗೆ ಹಾಲಿವುಡ್ ಅವ್ರಿಗೆ ಒಂದು ಡೈಲಾಗ್ ಹೇಳ್ಬೇಕನ್ಸುತ್ತೆ. ಏನು ಹೇಳಿ, KGF 2 ಅಲ್ಲೇ ಒಂದು ಡೈಲಾಗ್ ಹೇಳಿರ್ತಾರೆ ಬಾಸು, ಚಾಚಾ ಹೆಸರು ಬರ್ಸಿದ್ದೀನಿ, ಡೇಟ್ ಅನೌನ್ಸ್ ಮಾಡ್ಬಿಡು ಚಾಚಾ, ಟೈಮ್ ಆಗಯ್ಯ ಅಂತ. ನಮ್ಮ ಟೈಮ್ ಇವಾಗ ಸ್ಟಾರ್ಟು, ಯಶ್ ಫ್ಯಾನ್ಸ್ ಟೈಮ್ ಸ್ಟಾರ್ಟು ನೋಡಿ ಬ್ರೋ. ಮಾರ್ಚ್ಗೆ ಬಿಗ್ಗೆಸ್ಟ್ ರೆಕಾರ್ಡ್ ಯಾವ ಥರ ಆಗುತ್ತೆ, ಬಾಸ್ ಫ್ಯಾನ್ಸ್ ಎಲ್ಲ ಕಾಲರ್ ಎತ್ಕೊಂಡು ತಿರುಗ್ತಾರೆ. ಇವಾಗ ಟೀಸರ್ ಬರಲಿ, ಸೋಷಿಯಲ್ ಮೀಡಿಯಾ ಹೆಂಗೆ ಬ್ಲಾಸ್ಟ್ ಆಗುತ್ತೆ ನೋಡ್ತಾ ಇರಿ. ಪೋಸ್ಟರ್ ಬಿಟ್ಟಿದ್ದಾರೆ, ಏನಿಸ್ತು ಪೋಸ್ಟರ್ ನೋಡಿ ಬ್ರೋ? ಬಾಸು ನಂಜನಗೂಡಲ್ಲೇ ಒಂದು ಡೈಲಾಗ್ ಹೇಳಿದರು ಆ ದೇವ್ರ ಸನ್ನಿಧಿಲಿ, ನಾನು ಎಲ್ಲೂ ಹೋಗಲ್ಲ, ಎಲ್ಲರೂ ನಾನು ಇರೋ ಕಡೆ ಕರ್ಸ್ಕೊತೀನಿ ಅಂತ. ಎಲ್ಲ ಕಡೆ ಲ್ಯಾಂಗ್ವೇಜ್ ಅವರು ಇವಾಗ ಹಾಲಿವುಡ್ಡಿಂದ ಜೆ ಪೆರಿಯ ಅವ್ರನ್ನ ಕರೆಸಿದ್ದಾರೆ, ಇವ್ರನ್ನ ಫೈಟ್ ಮಾಸ್ಟ್ರನ್ನ. ಇವಾಗ ಎಲ್ಲ ಭಾಷೆಯಿಂದನೂ, ಇವಾಗ ತಮಿಳಿಂದ ನಯನತಾರ, ತೆಲುಗುಯಿಂದ ಎಲ್ಲ ಆ್ಯಕ್ಟರ್ನೂ ಕರೆಸಿದ್ದಾರೆ ಅಂದರೆ ಅದು ಬಾಸ್ ತಾಕತ್ತು. ಹಾಲಿವುಡ್ನೆಲ್ಲ ಕರ್ನಾಟಕಕ್ಕೆ ಕರೆಸೋರೆ ಅಂದರೆ ಅದು ಬಾಸ್ ತಾಕತ್ತು. HNT ಗ್ರೌಂಡಲ್ಲಿ ಶೂಟ್ ಮಾಡೋರು ಎಲ್ಲರೂ ಕರೆಸಿ ಅಂದರೆ ಅದು ಬಾಸ್ ತಾಕತ್ತು. ಇವಾಗ ನೋಡಿದ್ರೆ ಈಗ ದುರಂಧರ್ ಸಿನಿಮಾ ರಿಲೀಸ್ ಆಗಿದೆ, ಬಟ್ ಟಾಕ್ಸಿಕ್ ಟೈಮಲ್ಲಿ ದುರಂಧರ್ 2 ಕೂಡ ಆವಾಗಲೇ ರಿಲೀಸ್ ಆಗ್ತಿದೆ. ಬಟ್ ಏನು ಇದು ಮಾಡ್ತೀರಾ ಯಶ್ ಫ್ಯಾನ್ಸ್ ಎಲ್ಲ ಅಂತ? ಬ್ರೋ, ಅವ್ರು ಬರಲಿ, ನಾವು ಕೊಡೋ ಅವಳಿಗೆ ನಮ್ಮ ಸೆಲೆಬ್ರೇಷನ್ನ ಬೀಟ್ ಮಾಡಿಬಿಡಲಿ ಸಾಕು. ಅವ್ರದ್ದು ಫಿಲಮ್ ಬರಲಿ, ನಮ್ಮ ಸೆಲೆಬ್ರೇಷನ್ನು, ನಮ್ಮ ಪಾರ್ಕಿಂಗ್ ಚಾರ್ಜ್ ಕೂಡ ಟಚ್ ಮಾಡೋಕ್ಕಾಗಲ್ಲ ದುರಂಧರು. ನಮ್ಮ ಬಾಸ್ ಕ್ರೇಜ್ ಆ ಲೆವೆಲಲ್ಲಿ ಐತೆ. ನೋಡ್ತಾರೆ ಬ್ರೋ, ಕಣ್ಣಾರೆ ನೋಡ್ತಾರೆ ಬಾಸ್ ಕ್ರೇಜ್ ಏನು ಅಂತ. ಬ್ರೋ, ಬಾಸ್ ಆಪೋಸಿಟ್ ಬರೋಕ್ಕೆ ತಾಕತ್ ಅನ್ನೋದು ಬೇಕು ಬ್ರೋ. ಒಂದು ಸಿನಿಮಾ ಏನೋ ಈ ವರ್ಷ ಹಿಟ್ಟಾಗೈತೆ, ಅದನ್ನ ಹಂಗೆ ಕಾಪಾಡ್ಕೊಳ್ರಿ. ಬಂದ್ಬಿಟ್ಟು ಬಾಸ್ ಆಪೋಸಿಟ್ ಜೊತೆ ನಿಂತ್ಕೋತೀನಿ ಅಂದರೆ KGF ಅಲ್ಲಿ ಕಲಾಶ್ ನಿಕೋಬ ಅಂತ ದೊಡ್ಡಮ್ಮನ ತಗೊಂಬಂದು ಉಡಾಯಿಸ್ತಾರೆ ಗೊತ್ತಾ, ಆ ಥರ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಕಾಯ್ತಾ ಇದ್ದೀವಿ ಬ್ರೋ, ಕಾಯ್ತಾ ಇದ್ದೀವಿ. ಬರ್ಡೇ ಮಾಡಲಿಲ್ಲ, 1-2 ವರ್ಷ ಆಯ್ತು, ಅವ್ರ ಅಭಿಮಾನಿಗಳಿಗೆ ಸಿಕ್ಕಿಲ್ಲ. ಬಟ್ ಅದೊಂದು ಬೇಜಾರಿದೆ. ಬಟ್ ಈ ವರ್ಷ ಬರ್ಡೇ ಏನಾದ್ರು ಆಚರಿಸೋದಂತೆ ನಿಮ್ಮ ಅಭಿಮಾನಿಗಳ ಕಡೆಯಿಂದ ಏನಾದರೂ ಆಗ್ತಾ ಇದೆಯಾ? ಏನು ಪ್ಲ್ಯಾನ್ ಇದೆ ಅಂತ? ಬ್ರೋ, ಬರ್ಡೇ ಮಾಡ್ಕೋತಾರೆ ಅಂತ ಒಂದು ಖುಷಿ, ಮಾಡ್ಕೋತಾ ಇಲ್ಲ ಅನ್ನೋ ಒಂದು ಖುಷಿ ಮಧ್ಯೆ ನಮಗೆ ಸಿನಿಮಾ ಬಂದಿತ್ತು ಅನ್ನೋದೇ ದೊಡ್ಡ ಖುಷಿ ಬ್ರೋ. ಎಂತಕ್ಕೆ ಅಂದರೆ ಬಾಸು ನಮಗೆ ಸಿನಿಮಾ ಕೊಡ್ತವ್ರು ಗೊತ್ತಾ, 4 ವರ್ಷದಿಂದ ನಮ್ಮ ದೇವ್ರನ್ನ ನಾವು ಸ್ಕ್ರೀನ್ ಮೇಲೆ ನೋಡಿಲ್ಲ, ಅದೊಂದು ಬೇಜಾರು. ಇವಾಗ ಯಶ್ ಅಭಿಮಾನಿಗಳಂದರೆ ನಾವು ಒಬ್ರಿಗೆ ಎಲ್ಪ್ ಮಾಡೋದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಆ ಥರ ಕೆಲಸ ನಾವು ಮಾಡ್ತೀವಿ. ಓಕೆನಾ? ಹಾಲನ್ನ ವೇಸ್ಟ್ ಮಾಡಲ್ಲ, ಬಡ ಮಕ್ಕಳು ಕೊಡ್ತೀವಿ, ಆ ಥರ ಕೆಲಸಗಳು ಮಾಡ್ತೀವಿ. ಇವಾಗ ಕಾಯ್ತಾ ಇದ್ದೀವಿ ಬ್ರೋ. ಇವಾಗ ಬರ್ಡೇಗೆ ಏನು ಟೀಸರ್ ಬರುತ್ತೆ, ಹೆಂಗಿರುತ್ತೆ ಅಂತ ಕಾಯ್ತಾ ಇದ್ದೀನಿ. ಇವಾಗ ಎಲ್ಲ ಸ್ಟಾರ್ಸ್ಗಳು ನೋಡಿ ಬ್ಲಾಸ್ಟ್ ಆಗೋ ಟೀಸರ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಂತೂ ಬಿಗ್ಗೆಸ್ಟ್ ಫ್ಯಾನಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ. ಬ್ರೋ, ಅಭಿಮಾನಿಗಳು ನಾನು ಹೇಳೋದೊಂದೇ, ಈ ಸಲ ಬರ್ಡೇ ಮಾಡ್ಕೊಂಡಿಲ್ಲ ಅಂದರು, ನೀವುಗಳು ಬ್ಯಾನರ್ ಕಟ್ಟೋವಾಗ ಸೇಫ್ಟಿಯಾಗಿ ಕಟ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರೆಂಟ್ ಇರೋ ಕಡೆ ಬ್ಯಾನರ್ ಕಟ್ಟಬೇಡಿ. ಇವಾಗ ನಾವೊಂದು ಮಾಡ್ತೀವಿ ಅಂದರೆ ಅದರಿಂದ ಫ್ಯಾಮಿಲಿಗೆ ಎಫೆಕ್ಟ್ ಆಗಬಾರ್ದು. ಬಾಸ್ ಏನು ಹೇಳಿದ್ದಾರೆ ಹೇಳಿ, ನನಗೆ ಹಾಲು ಹಾಕೋಕ್ಕಿನ್ನ ನನ್ನ ಕಟ್ಟೌಟ್ಗೆ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ಅಂತಾರೆ, ನೀವು ಬೆಳೀರಿ ಅಂತಾರೆ. ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ಕಟ್ಟಿ ಬ್ಯಾನರ್ನ ಸೇಫ್ಟಿಯಾಗಿ ಕಟ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಸ್ ಫ್ಯಾನ್ಸ್ಗೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.